ರಕ್ತ ಪಿಂಜರಿ ಕಣೋ, ಬುಸ್ ಬುಸ್ ಹೇಳ್ತಾ ಇದೆ ಕಣೋ. ಅದನ್ನು ಕೇಳಿದ ತಕ್ಷಣ ಬನ್ನುವಿನ ಹೃದಯನೇ ಒಂದು ಕ್ಷಣ ನಿಂತೋಯ್ತು. ಸಂಜೆ ಸಮಯ. ಸ್ಕೂಲಿಂದ ಬುಜ್ಜಿ, ಚಿನ್ನು, ಬನ್ನು 3 ಜನನು ಸಂತೋಷವಾಗಿ ಮನೆಗೆ ಹಾರ್ಕೊಂಡು ಬಂದ್ರು. ಅವರಿಗೆ ಆ ದಿನ ರಿಪೋರ್ಟ್ ಕಾರ್ಡ್ ಸಿಕ್ಕಿತ್ತು. ಆದ್ರಿಂದ ಸಂತೋಷದಿಂದ ಬನ್ನು ಗೇಟ್ ಹತ್ರನೇ ನಿಂತ್ಕೊಂಡು, ಅಮ್ಮ, ಓ ಅಮ್ಮ, ಹೊರಗಡೆ ಬಾ, ನಾನು ಪಾಸಾಗಿದ್ದೀನಿ. ಇಂಗ್ಲೀಷಲ್ಲಿ 35 ಮಾರ್ಕ್ ತಗೊಂಡಿದ್ದೀನಿ. ಜಸ್ಟ್ ಪಾಸಾಗಿದ್ದೀನಮ್ಮ. ಅದನ್ನು ಕೇಳಿದಾಗ ಚೋಟಿಗಿಳಿ ತಕ್ಷಣ ಮನೆಯಿಂದ ಹೊರಗಡೆ ಬಂದ್ಲು. ನಿಜಾನ ಬನ್ನು? ತುಂಬಾ ಸಂತೋಷ ಕಣು. ನೀನು ಪಾಸಾಗಲ್ವೋ ಏನೋ ಅಂತ ಹೆದರ್ತಾ ಇದೆ. ಒಳ್ಳೇದಾಯ್ತು, ನನ್ನ ಮಗ ಪಾಸಾಗಿದ್ದಾನೆ. ಈ ಕಡೆ ಚಿಚು ಹತ್ರ ಚಿನ್ನು, ಅಮ್ಮ, ನಾನು ಪಾಸಾಗಿದ್ದೀನಿ. ಸೈನ್ಸಲ್ಲಿ ನನಗೆ 40 ಮಾರ್ಕು. ನಾನು ಹೊಸ ಪೇನು ಚೆನ್ನಾಗಿ ಬರ್ದಿದೆ. ಅಮ್ಮಯ್ಯ, ನನ್ನ ಮಾನನ ಕಾಪಾಡಿದ್ಯಾ ಕಣ ನೀನು. ಬಾ, ನಮ್ಮ ಬೀದಿಲಿರುವ ಎಲ್ರಿಗೂ ಸ್ವೀಟ್ ಕೊಡೋಣವಾ? ಹಾಗಂತ ಅಂದ್ಕೊಂಡು ಸಡನ್ ಆಗಿ, ಬೇಡ ಬೇಡ, ಅದಕ್ಕೆ ತುಂಬ ಖರ್ಚಾಗುತ್ತೆ. ಬಾ, ಎಲ್ಲರ ಹತ್ರ ವಿಷಯ ಮಾತ್ರ ಹೇಳೋಣ. ಅಮ್ಮ, ನಾನು ಮ್ಯಾಥ್ಸಲ್ಲಿ 100ಕ್ಕೆ 99 ತಗೊಂಡಿದ್ದೀನಮ್ಮ. ತುಂಬ ಸಂತೋಷ ಮಗಳೇ. ನೀವೆಲ್ಲರೂ ಪಾಸಾಗಿದ್ದು ನಿಜವಾಗ್ಲೂ ತುಂಬ ಸಂತೋಷವಾಗ್ತಿದೆ. ಸರಿ ಸರಿ, ನೀವು ಹೇಳಿದಾಗೆ ನಾವು ಪಾಸಾಗಿದ್ವಿ ಅಲ್ವಾ? ನಮಗೆ ಈ ರಾತ್ರಿ ಪಾರ್ಟಿ ಕೊಡಿ. ನನಗೆ ಬಿರಿಯಾನಿ ಬೇಕೋ, ಹಾಗೇನೆ ಗುಲಾಬ್ ಜಾಮೂನ್ ಬೇಕೋ. ಅದನ್ನು ಕೇಳಿದ ಚಿಚುಕಾಗೆ, ಪಾರ್ಟಿ ಎಲ್ಲ ಆಮೇಲೆ ಕಣೋ. ನೀವು ಪಾಸಾದ್ರೆ ನಿಮ್ಮನ್ನ ಕರ್ಕೊಂಡು ತಿರುಪತಿಗೆ ಬರ್ತೀವಿ. ಅದನ್ನು ಮೆಟ್ಲು ಹತ್ಕೊಂಡು ನಡ್ಕೊಂಡು ಬರ್ತೀವಿ ಅಂತ ನಾವು ಬೇಡ್ಕೊಂಡಿದ್ದೀವಿ. ಇವತ್ತು ರಾತ್ರಿನೇ ನಾವೆಲ್ಲರೂ ತಿರುಪತಿಗೆ ಹೊರಡ್ಬೋದು, ಸರಿನಾ? ಅದನ್ನು ಕೇಳಿದ ಮಕ್ಕಳಿಗೆ ಏನು ಹೇಳಿದಂತಾನೆ ಅರ್ಥ ಆಗ್ಲಿಲ್ಲ. ತಿರುಪತಿಗೆ ಮೆಟ್ಲು ದಾರಿಯಿಂದ ನಡ್ಕೊಂಡು ಹೋಗೋದಾ? ಏನೋ ಮೆಟ್ಲು ದಾರಿಯಲ್ಲಿ ತಿರುಪತಿಗೆ ನಡ್ಕೊಂಡು ಹೋಗ್ಬೇಕಾ? ಅಷ್ಟು ದೂರ ನಡ್ಕೊಂಡು ಹೋಗೋದಂದ್ರೆ ಸಾಧಾರಣ ವಿಷಯನಾ? ನನಗೆ ಕೈಕಾಲೆಲ್ಲ ತುಂಬ ನೋವಾಗುತ್ತೆ. ಹಾರ್ಕೊಂಡು ಹೋಗೋದೇ ಕಷ್ಟ, ಇದ್ರಲ್ಲಿ ನಡ್ಕೊಂಡು ಹೋಗೋದಂದ್ರೆ ಅಯ್ಯೋ, ನಾನಂತೂ ಬರಲ್ಲ. ಹೌದಮ್ಮ, ತಿರುಪತಿಯಲ್ಲಿ 3550 ಮೆಟ್ಟಿಲುಗಳು ಇದೆ ಅಂತೆ. ಅಷ್ಟು ಮೆಟ್ಟಿಲುಗಳನ್ನ ನಡ್ಕೊಂಡು ಹೋಗೋದು, ಹತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಹೌದು, ಅದನ್ನು ಬಿಸಿಲಲ್ಲಿ ನಡೆದ್ರೆ ನಾನಂತೂ ಕಪ್ಪಾಗ್ತೀನಿ. ಇಲ್ಲ ಇಲ್ಲ, ಇನ್ನೂ ಕಪ್ಪಾಗ್ಬಿಡ್ತೀನಿ. ನಾನು ಬರಲ್ಲ. ಹಾಗೆಲ್ಲ ಹೇಳ್ಬಾರ್ದು ಮಕ್ಕಳೇ. ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ನಾವು ಮೆಟ್ಲು ಹತ್ತಿದ್ರೆ ನಮಗೆ ಕೈಕಾಲು ನೋವು ಏನೂ ಬರಲ್ಲ. ದೇವ್ರ ಮೇಲೆ ಭಾರ ಹಾಕಿ ಬನ್ನಿ, ಇವಾಗಲೇ ಹೊರಡೋಣ. ಇವತ್ತು ರಾತ್ರಿನೇ ನಾವು ಬೇಗ ಟ್ರೈನ್ ಹಿಡಿಬೇಕು. ಹೊರಡಿ. ಆವಾಗ ಅದನ್ನು ಕೇಳಿದ ಬನ್ನು, ಪಾಸ್ ಆದ್ರೆ ಪಾರ್ಟಿ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇವರೇನೋ ನಮಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಸರಿ, ಲಡ್ಡುಗೋಸ್ಕರ ನಾನು ಆ ಮೆಟ್ಲು ಹತ್ತುತ್ತೀನಿ. ಹಾಗೆ ಎಲ್ರೂ ರೆಡಿ ಆದ್ರು. ಆ ದಿನ ರಾತ್ರಿನೇ ತಿರುಪತಿ ಟ್ರೈನಲ್ಲಿ ಹತ್ತಿದ್ರು. ತಾಯಂದಿರು 3 ಜನನು ಕೂತ್ಕೊಂಡು ಮಾತಾಡ್ತಾ ಇದ್ರು. ಮಕ್ಕಳು ವಿಂಡೋ ಸೀಟ್ಗೋಸ್ಕರ ಜಗಳ ಮಾಡಿ ಕೊನೆಗೆ ಹೇಗೋ ಸೆಟಲ್ ಆದ್ರು. ಇಲ್ಲಿ ನೋಡ್ರೋ, ನಾಳೆ ಮೆಟ್ಲು ಹತ್ತುವಾಗ ಯಾರು ಎಲ್ಲೂ ಕೂರದೆ ಎಲ್ಲೋ ನಿಲ್ಲದೆ ರೆಸ್ಟೇ ತಗೊಳ್ದೆ ಮೆಟ್ಲು ಹತ್ತಾರೋ ಅವರೇ ತುಂಬಾನೇ ಬಲವಂತರು. ಅವರೇ ನಮ್ಮೂರಿನ ಬಾಹುಬಲಿ. ಈ ಬೆಟ್ಟಿಗೆ ನೀವೆಲ್ಲರೂ ಬರ್ತೀರಾ? ನಾನು ಈಸಿಯಾಗಿ ಹತ್ಬಿಡ್ತೀನಿ ಕಣೋ. ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ನನಗೆ ಗೊತ್ತು ತಾನೆ. ಚಿನ್ನು, ಇದೇನೋ ರನ್ನಿಂಗ್ ರೇಸ್ ಅಲ್ಲ ಕಣೋ, ಮೆಟ್ಲು ಹತ್ತೋದು. ಬೇಗ ಹತ್ತಿದ್ರೆ ಆಮೇಲೆ ತುಂಬ ಆಯಾಸಾಗಿ ಬಿದ್ದ್ಬಿಡ್ತೀವಿ. ಮೆಲ್ಲೆ ಹತ್ತಬೇಕು, ಅದೇ ನಮ್ಮೆಲ್ರಿಗೂ ಒಳ್ಳೇದು. ನಾನು ಮೆಲ್ಲೆ ಹತ್ತಲ್ಲ, ಸ್ಪೀಡಾಗಿನೇ ಹತ್ತೋದು. 1 ಗಂಟೆ ಸಮಯದಲ್ಲಿ ನಾನು ಬೆಟ್ಟದ ಮೇಲೆ ಇರ್ತೀನಿ. ಸರಿ, ಅದೆಲ್ಲ ಬಿಡಿ. ಬೆಟ್ಟಿಗೆ ಎಲ್ಲರೂ ಒಪ್ಕೊಳ್ತಿದ್ದೀರಾ? ಸರಿ, ಬೆಟ್ಟೆ. ಏ ಮಕ್ಕಳೇ, ಏನು ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಿದ್ರೆ ಮಾಡಿ, ಬೆಳಿಗ್ಗೆ ಮೆಟ್ಲತ್ಬೇಕು. ಮಕ್ಕಳೆಲ್ಲರೂ ಬರ್ತಲ್ಲಿ ಹೋಗಿ ಮಲ್ಕೊಂಡ್ರು. ಟ್ರೈನ್ ಚಿಕ್ಕ ಅಂತ ಹೇಳಿ ತಿರುಪತಿನ ನೋಡಿ ಹೋಗ್ತಾ ಇತ್ತು. ಬೆಳಿಗ್ಗೆ ಸಮಯ ಎಲ್ಲರೂ ತಿರುಪತಿಗೆ ಬಂದು ಸೇರಿದ್ರು. ತಿರುಪತಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಅಲ್ಲಿಂದ 2 ಆಟೋನ ಮಾತಾಡ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಅಲಿಪಿರಿ ಹತ್ತಿರ ಹೋದ್ರು. ಅಲ್ಲಿ ವಾತಾವರಣ ತುಂಬಾನೇ ದೈವಿಕವಾಗಿ ಇತ್ತು. ಬನ್ನಿ, ಮೊದ್ಲು ಒಂದು ಕೊಬ್ಬರಿಕಾಯಿ ಹೊಡೆದು ಗೋವಿಂದ ಗೋವಿಂದ ಅಂತ ಹೇಳಿ ಹತ್ತಿ. ಬನ್ನಿ ಮಕ್ಕಳೇ, ಮೆಟ್ಲು ಹತ್ತಿ. ಹಾಗಂತ ಹೇಳಿದಾಗ ಗೋವಿಂದ ಗೋವಿಂದ ಅಂತ ಹೇಳಿ ಮಕ್ಳೆಲ್ರು ಸ್ಪೀಡ್ ಆಗಿ ಮೆಟ್ಲಲ್ಲಿ ಓಡಕ್ಕೆ ಶುರು ಮಾಡಿದ್ರು. ಆದ್ರೆ ದೊಡ್ಡವರು 3 ಜನ ಮೆಲ್ಲೆ ನಡ್ಕೊಂಡು ಹೋಗ್ತಾ ಇದ್ರು. ಬನ್ನು 50 ಮೆಟ್ಲು ಹತ್ತುವಾಗ್ಲೇ ಈ ರೀತಿ ಹೇಳ್ದ, ಆಹಾ, ಏನು ಎನರ್ಜಿ ಇದು. ಈ ಎನರ್ಜಿಯಲ್ಲಿ ನಾನು ಮೆಟ್ಲತ್ತಿದ್ರೆ 1 ಗಂಟೆ ಸಮಯದಲ್ಲಿ ಮೇಲೆ ಇರ್ತೀನಿ. ನಂತರ ಹತ್ತಕ್ಕೆ ಯಾರಿಂದಾನೂ ಆಗಲ್ಲ. ಇದು ಮ್ಯಾರಥಾನ್ ಇಲ್ಲ ಕಣ್ರೋ, ಮೆಲ್ಲೆ ಹೋಗಿ ಸ್ಪೀಡ್ ಬೇಡ. ಮ್ಯಾರಥಾನೇ ಬುಜ್ಜಿ, ನನ್ನಿಂದ ಮಾತ್ರ ತಡೆಯಕ್ಕಾಗಲ್ಲ. ನಾನು ಸ್ಪೀಡಾಗಿನೇ ಹೋಗ್ತೀನಿ. ಹಾಗಂತ ಹೇಳಿ ಮಕ್ಕಳು ಓಡ್ ಹೋಗ್ತಾ ಇದ್ರು. 100, 200, 300, ಕೊನೆಗೆ 500 ಮೆಟ್ಲು ಹತ್ತಿದ್ರು. 500 ಮೆಟ್ಲು ಹತ್ತಿ ಹೋಗುವಾಗ
ಮಕ್ಕಳಿಗೆ ಕಾಲೆಲ್ಲ ನೋವಾಗ್ತಾ ಇತ್ತು, ತುಂಬಾ ಆಯಾಸ ಆಗ್ತಾ ಇತ್ತು, ಗಂಟ್ಲೆಲ್ಲ ಒಣಗೋಗ್ತಾ ಇತ್ತು. ಬೇರೆ ದಾರಿ ಇಲ್ದೆ ಅಲ್ಲೇ ಹತ್ರದಲ್ಲೇ ಕೂತ್ಕೊಂಡ್ರು. ಚಿನ್ನು, ಬನ್ನು, ಬುಜ್ಜಿ 3 ಜನಕ್ಕೂ ತುಂಬಾನೇ ಸುಸ್ತಾಗ್ತಾ ಇತ್ತು. ಅಯ್ಯೋ, ಇದೇನಿದು, ಕಾಲಿಷ್ಟು ನೋವಾಗ್ತಾ ಇದೆ, ಬಾಯರ್ಕೆ ಬೇರೆ ಆಗ್ತಾ ಇದೆ. ಬುಜ್ಜಿ, ಚಿನ್ನು, ತುಂಬಾ ದಾಹ ಆಗ್ತಿದೆ ಕಣ್ರು, ಕುಡಿಯಕ್ ನೀರ್ ಕೊಡಿ. ಇಲ್ಲ ಜ್ಯೂಸ್ ಕೊಡಿ. ಅಯ್ಯೋ, ಜ್ಯೂಸಾ? ನಾವಿಲ್ಲಿಂದ ಹೋಗೋದು? ನನಗಂತೂ ತುಂಬಾ ಬಾಯರ್ಕೆ ಆಗ್ತಾ ಇದೆ. ಅಯ್ಯೋ ದೇವ್ರೆ, ನೀರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದ್ದು ಮೆಲ್ಲೆ ನಡ್ಕೊಂಡ್ ಬರ್ಬೇಕು ಅಂತ. ಸ್ವಲ್ಪ ಕೆಳಗಡೆ ನೋಡಿ, ನಮ್ಮ ಅಮ್ಮಂದ್ರು ಎಷ್ಟು ಫ್ರೆಶ್ ಆಗಿ ಮೆಲ್ಲೆ ನಡ್ಕೊಂಡ್ ಬರ್ತಾ ಇದ್ದಾರೆ ಅಂತ. ಹಾಗಂತ ಹೇಳ್ತಾ ಇದ್ದಾಗ್ಲೇ ತಾಯಿಯಂದ್ರು ಎಲ್ಲ ಮೇಲೆ ನಡ್ಕೊಂಡು ಅವರ ಮಕ್ಕಳ ಹತ್ರ ಬಂದ್ರು. ಮಕ್ಕಳೆಲ್ಲರೂ ಸುಸ್ತಾಗಿ ಕೂತ್ಕೊಂಡಿರೋದನ್ನ ನೋಡಿ ಟುನಿ, ಏನ್ರು ಇಲ್ಲಿಗೆ ತುಂಬಾ ಸುಸ್ತಾಯ್ತಾ? ಇನ್ನು ಎಷ್ಟು ದೂರ ಇದೆ? ಗೋವಿಂದ ಗೋವಿಂದ ಅಂತ ಹೇಳಿ ನಡೀರಿ ನೋಡೋಣ. ಬನ್ನೋ, ಬಾಹುಬಲಿ ಅಂದೆ, ಬೆಟ್ಟಂದೆ, ಏನೋ ಇಲ್ಲೇ ಕೂತ್ಕೊಂಡಿದ್ಯಾ? ಆವಾಗ ಬನ್ನು ನಗುತ್ತಾ, ಅಂದ್ರೆ ಬಾಹುಬಲಿನೇ. ಬಾಹುಬಲಿಗೆ ಬಾಯರ್ಕೆ ಆಗಲ್ವಾ? ನನಗೆ ಸ್ವಲ್ಪ ಜ್ಯೂಸ್ ಕುಡಿಬೇಕಂತ ಅನಿಸ್ತಾ ಇದೆ. ಜ್ಯೂಸ್ ಎಲ್ಲ ಆಮೇಲೆ, ಬನ್ರು ಗೋವಿಂದ ಗೋವಿಂದ ಅಂತ ಹೇಳಿ ನಡೀರಿ. ಹಾಗಂತ ಹೇಳಿ ಪುನಃ ನಡೆಯಕ್ಕೆ ಶುರು ಮಾಡಿದ್ರು. ಈ ಸಲ ಮಕ್ಕಳು ಹಿಂದೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು, ತಾಯಿಯಂದಿರು ಮುಂದೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ ತಂಪಾದ ಗಾಳಿ ಬೀಸ್ತಾ ಇತ್ತು, ಎಲ್ರಿಗೂ ಅದು ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಮೆಟ್ಲ ಹತ್ರದಲ್ಲಿ ಇರುವ ಅಡವಿಯಲ್ಲಿ 2 ಜಿಂಕೆ ಮರಿಗಳು ನೋಡಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಿತ್ತು. ಅಲ್ಲಿ ನೋಡ್ರೋ, ಆ ಜಿಂಕೆ ಮರಿಗಳು 2 ಎಷ್ಟು ಮುದ್ದಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಹೌದ್ ಕಣೋ, ತುಂಬಾ ಕ್ಯೂಟ್ ಆಗಿದೆ ಅಲ್ವಾ 2 ಮರಿಗಳು? ಬನ್ರೋ, ಅದ್ರ ಹತ್ರ ಹೋಗಿ ನಾವು ಒಂದು ಸೆಲ್ಫಿ ತಗೊಳ್ಳೋಣ. ಪಾಪ ಜಿಂಕೆ ಮರಿಗಳು ನಮ್ಮ ಹತ್ರ ಫೋಟೋ ತಗೊಳಕ್ಕೆ ಅಲ್ಲೇ ನಿಂತ್ಕೊಂಡಿದೆ. ಬೇಡ ಕಣ್ರೋ, ಅಮ್ಮಂದ್ರು ಮುಂದೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗೋದ್ ಬೇಡ. ಪರವಾಗಿಲ್ಲ ಬುಜ್ಜಿ, ಅದು ಮುದ್ದಾಗಿದೆ, ಫೋಟೋ ತಗೊಂಡ್ ಬಂದ್ಬಿಡೋಣ. ಅಮ್ಮಂದ್ರು ಮುಂದೆ ಹೋಗ್ತಾ ಇರ್ಲಿ. ಹಾಗೆ ಅವ್ರ ಚಿಕ್ಕ ಮಕ್ಕಳು ಅನ್ನೋದ್ರಿಂದ ಉತ್ಸಾಹ ತಡ್ಕೊಳಕ್ಕಾಗದೆ ಆ ಜಿಂಕೆ ಮರಿಗಳ ಜೊತೆ ಸೆಲ್ಫಿ ತಗೊಳ್ಬೇಕು ಅಂತ ಆ ಜಿಂಕೆ ಮರಿಗಳ ಹತ್ತಿರ ಬಂದ್ರು. ಜಿಂಕೆ ಮರಿಗಳೇ, ನೋಡಕ್ಕೆ ತುಂಬಾ ಮುದ್ದಾಗಿದ್ದೀರಾ, ಹೆದರ್ಬೇಡಿ, ನಾನು ನನ್ನ ಹತ್ರ ಇರೋ ಬಿಸ್ಕೆಟ್ನ ನಿಮ್ಗೆ ತಿನ್ನಕ್ ಕೊಡ್ತೀನಿ. ಹಾಗಂತ ಬನ್ನು ಹೇಳ್ತಾ ಇದ್ದಾಗ್ಲೇ ಆ ಜಿಂಕೆ ಮರಿಗಳು 2 ಹೆದರಿ ಒಳಗಡೆ ಹೋಯ್ತು. ಆವಾಗ ಮಕ್ಕಳು ಕೂಡ ಅದ್ರ ಹಿಂದೆನೆ ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ಅಡವಿ ಒಳಗಡೆ ತುಂಬಾ ದೂರನೇ ಮಕ್ಕಳೆಲ್ಲರೂ ಹೋಗ್ತಾ ಇದ್ರು. ಸುತ್ತಮುತ್ತ ನೋಡಿದ್ರೆ ದೊಡ್ಡ ದೊಡ್ಡ ಮರಗಳು. ಆವಾಗ ಮರಗಳನ್ನ ನೋಡಿ ಬನ್ನು ತುಂಬಾನೇ ಹೆದರ್ತ. ಆ ಜಿಂಕೆ ಮರಿಗಳು ಎಲ್ಲ ಒಳಗಡೆ ಹೋಗ್ಬಿಡ್ತು, ನಾವು ಅಡವಿ ಒಳಗಡೆ ಬಂದಿದ್ದೀವಿ, ನನಗ್ ತುಂಬಾ ಭಯ ಆಗ್ತಾ ಇದೆ. ಹಿಂದೆ ತಿರುಗಿ ಹೋಗಕ್ಕೆ ನಮ್ಗೆ ದಾರಿ ಗೊತ್ತಾ? ಅಲ್ಲ ಕಣೋ, ಇಲ್ಲಿ ಜಿಂಕೆ ಮರಿಗಳು ಇದೆ ಅಂದ್ರೆ ಅದನ್ನ ತಿನ್ನುವ ಸಿಂಹ, ಹುಲಿ, ಚಿರತೆ ಎಲ್ಲಾನು ಇರುತ್ತೆ ಅಲ್ವಾ? ಹಾಗಾದ್ರೆ ಒಂದ್ ವೇಳೆ ಅವೆಲ್ಲ ಬಂದು ನಮ್ಮನ್ನ ಕಚ್ಕೊಂಡು ಹೋದ್ರೆ ಏನೋ, ನೋಡಿದ್ರೆ ಖಂಡಿತ ಕಚ್ಕೊಂಡು ಹೋಗಿ ಲಾವಾ ಕೇಕ್ ತಿನ್ನೋ ತರ ತಿನ್ಬಿಡುತ್ತೆ. ಬನ್ನಿ ಬೇಗ ಹೋಗೋಣ. ಹೆದರ್ಬೇಡ್ರೋ, ನನಗೆ ಹಿಂದೆ ಹೋಗಕ್ಕೆ ದಾರಿ ಗೊತ್ತು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಹಾಗಂತ ಬುಜ್ಜಿ ಧೈರ್ಯದಿಂದ ಹೋಗ್ತಾ ಇದ್ಲು. ಆವಾಗ ಅದನ್ನ ನೋಡಿ, ಬುಜ್ಜಿ ಇದ್ದಾಳೆ ಅಲ್ವಾ, ನಮಗ್ ಭಯ ಇಲ್ಲ. ಹಾಗಂತ ಹೇಳಿ ಚಿನ್ನು ಬನ್ನು ಕೂಡ ಹಿಂದೆನೆ ಹೋಗ್ತಾ ಇದ್ರು. ಆದ್ರೆ ಸ್ವಲ್ಪ ದೂರ ಹೋದಾಗ ಬುಜ್ಜಿ ಸಡನ್ ಆಗಿ ಒಂದ್ ಜಾಗ ನಿಂತ್ಕೊಂಡ್ಲು. ಬುಜ್ಜಿ ನಿಂತಿದ್ರಿಂದ ಬುಜ್ಜಿ ಹಿಂದೆನೆ ಬಂದ ಚಿನ್ನು ಬನ್ನು ಕೂಡ ಅಲ್ಲೇ ನಿಂತ್ಕೊಂಡ್ರು. ಏನ್ ಬುಜ್ಜಿ, ಯಾಕೆ ಸಡನ್ ಆಗಿ ನಿಂತ್ಬಿಟ್ಟೆ? ನಿನಗೂ ಕೂಡ ತುಂಬಾ ಆಯಾಸ ಆಯ್ತಾ? ಬಾ, ನನ್ನ ಹತ್ರ ಗ್ಲೂಕೋಸ್ ಪೌಡರ್ ಇದೆ, ಅದನ್ನ ಕೊಡ್ತೀನಿ, ಬೇಗ ಹೋಗೋಣ. ಒಂದ್ ವೇಳೆ ಹುಲಿ ಬಂದ್ರೆ? ಆವಾಗ ಬುಜ್ಜಿ ಒಂದ್ ಮಾತು ಕೂಡ ಮಾತಾಡ್ಲಿಲ್ಲ. ಅವಳ ಕೈ ಒಂದ್ ಕಡೆ ತೋರಿಸಿ ಭಯದಿಂದ ನಡುಗುತ್ತಾ, ಬಾಯಿ ಮುಚ್ಚೋ, ಕಿಚ್ಚಬೇಡ, ಮೊದ್ಲಲ್ಲಿ ನೋಡು, ಅಲ್ಲಿ ಏನಿದೆ ಅಂತ ಸ್ವಲ್ಪ ನೋಡು. ಹಾಗಂತ ಬುಜ್ಜಿ ಹೇಳಿದಾಗ ಚಿನ್ನು ಬನ್ನು ನೋಡಿದ್ರು. ಅಲ್ಲಿ ಒಂದು ದೊಡ್ಡ ಹಾವು ಸುತ್ಕೊಂಡು ತಲೆನ ಎತ್ತಿ ನಾಲಿಗೆನ ಹೊರಗಡೆ ತೋರಿಸ್ತಾ ಇತ್ತು. ಅದರ ಚರ್ಮದಲ್ಲಿ ವ್ಯತ್ಯಾಸವಾದ ಬಣ್ಣನೂ ಇತ್ತು. ಆವಾಗ ಅದನ್ನ ನೋಡಿದ ಬುಜ್ಜಿ ಜೋರಾಗಿ, ರಕ್ತ ಪಿಂಜರಿ ಕಣೋ, ಬುಸ್ ಬುಸ್ ಹೇಳ್ತಾ ಇದೆ ಕಣೋ. ಅದನ್ನ ಕೇಳಿದ ತಕ್ಷಣ ಬನ್ನುವಿನ ಹೃದಯನೇ ಒಂದು ಕ್ಷಣ ನಿಂತಾಯಿತು. ಏನೋ ರಕ್ತ ಪಿಂಜರಿನ ಅಂದ್ರೆ ಅದ ರಕ್ತನ ಹಿಂಡುತ್ತಾ? ಅಯ್ಯೋ ದೇವ್ರೆ, ಅದ್ರ ಕಣ್ಣು ನೋಡು, ನನ್ನನ್ನೇ ನೋಡ್ತಾ ಇದೆ, ಅದ್ರ ಕಣ್ಣು ಎಷ್ಟು ದೊಡ್ಡದಾಗಿದೆ ಅಲ್ವಾ? ಆವಾಗ ಹಾವು ಜೋರಾಗಿ ಬುಸ್ ಬುಸ್ ಅಂತ ಹೇಳ್ತಾ ಇತ್ತು. ಅದ ನೋಡಿ ಚಿನ್ನು ಹೆದ್ರಿ, ಬುಜ್ಜಿ, ಆ ಹಾವು ನಮ್ಮನ್ನ ನೋಡಿ ಕೋಪದಲ್ಲಿ ಇದೆ, ಅದು ನಮ್ಮನ್ನ ಕಚ್ಚಕ್ ಬರುತ್ತೋ ಏನೋ, ಬನ್ರೋ ಬೇಗ ಇಲ್ಲಿಂದ ಓಡ್ ಹೋಗೋಣ, ಬನ್ರೋ. ಓಡ್ಬೇಕಾ? ನನಗೆ ಕಾಲು ನೋವಾಗ್ತಿದೆ ಕಣೋ, ಅದು ಒಂದ್ ವೇಳೆ ಜಂಪ್ ಮಾಡಿ ನಮ್ಮ ಮೇಲೆ ಬಂದು ಬಿದ್ಬಿಟ್ರೆ? ಹೆದರ್ಬೇಡ್ರೋ, ಮೆಲ್ಲ ಹಿಂದೆ ಹೆಜ್ಜೆ ಇಟ್ಟು ಹೋಗೋಣ ಬನ್ನಿ,
ಅದನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಹಾಗೆ ಮೂಜನಾನು ಮೆಲ್ಲೆ ಮೆಲ್ಲೆ ಹಿಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ರು. ಆ ಹಾವು ಇನ್ನೂ ಬುಸ್ ಬುಸ್ ಅಂತ ಹೇಳ್ತಿತ್ತು. ಸ್ವಲ್ಪ ದೂರ ಹೋದಾಗ, ಇವಾಗ ಓಕೆನಾ? ಇವಾಗ ಇಲ್ಲಿಂದ ಓಡ್ಬೋದಾ? ಓಡ್ರೋ. ಅಷ್ಟೇ, ಮೂಜನ ಹಿಂದೆ ತಿರುಗಿ ನೋಡದೆ ಕಾಲ್ನೋವೆಲ್ಲ ಮರ್ತು ಅಲ್ಲಿಂದ ಓಡ್ ಹೋಗ್ತಾ ಇದ್ರು. ಮಧ್ಯದಲ್ಲಿ ಕಲ್ಲು ಮುಳ್ಳು ಏನೇ ಇದ್ರು ಅದನ್ನೇನು ಲೆಕ್ಕ ಮಾಡ್ಲೇ ಇಲ್ಲ. ಅವ್ರು ಓಡ್ಕೊಂಡು ಕೊನೆಗೆ ಮೆಟ್ಟಿಲ ಹತ್ತಿರ ಬಂದು ಬಿದ್ರು. ಆವಾಗ ಅಲ್ಲಿ ಅವರ ತಾಯಿಯಂದ್ರು ಮಕ್ಳು ಏನಾದ್ರೋ ಏನೋ ಅಂತ ನೋಡ್ತಾ ಇದ್ರು. ಆವಾಗ ಟುನಿ, ಬುಜ್ಜಿ ಎಲ್ಲಿ ಹೋದ್ರಿ ಇಷ್ಟೊತ್ತು? ನಾವು ಎಷ್ಟು ಹೆದರಿದ್ವಿ ಗೊತ್ತಾ? ಬನ್ನು ಏನಾಯ್ತೋ? ಯಾಕೋ ಹೆದರ್ತಾ ಇದೀಯಾ? ಪ್ರಾಣಿ ಏನಾದ್ರೂ ಬಂತಾ? ಬನ್ನು ಆಯಾಸದಿಂದ, ಅಮ್ಮ ಪ್ರಾಣಿ ಅಲ್ಲಮ್ಮ, ಅದು ಯಮಧರ್ಮರಾಜನ ವಾಹನ, ಹಾವು, ರಕ್ತ ಪಿಂಜರಿ. ಬುಜ್ಜಿ ಹೇಳಿದ್ಲು. ಅದರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಪ್ರಾಣನೇ ಹೋದಂಗಾಯ್ತು. ಅಮ್ಮ ಶುಗರ್ ಲೆವೆಲ್ ಕಡಿಮೆಯಾಗಿದೆ ಅಮ್ಮ, ನನಗೆ ಇವಾಗಲೇ ಲಡ್ಡು ಬೇಕು. ಅಯ್ಯೋ ಹಾವಾ, ಅದಕ್ಕೆ ಅಲ್ವೇ ಹೇಳಿದ್ದು ನಮ್ಮ ಹಿಂದೆನೇ ಬನ್ನಿ ಅಂತ. ಬುದ್ಧಿದ್ಯಾ ನಿಮಗೆ? ಯಾಕೆ ಅಡವೆಳಿಗೆ ಹೋಗಿದ್ದೋ? ಸಾರಿ ಅಮ್ಮ, ಜಿಂಕೆ ಮರಿನ ನೋಡಿ ಹೋದ್ವಿ, ಆದ್ರೆ ಹಾವು ನೋಡಿದ್ವಿ. ಇನ್ ಮುಂದೆ ಜಿಂಕೆ ಹಿಂದೆ ಹೋಗಲ್ಲ ಅಮ್ಮ. ಹೌದು ಆಂಟಿ, ತಪ್ಪು ಮಾಡಿದ್ದೀವಿ. ಇನ್ ಮುಂದೆ ಈ ರೀತಿ ತಪ್ಪು ಮಾಡಲ್ಲ. ಸರಿ ಪರವಾಗಿಲ್ಲ, ಯಾರಿಗೂ ಏನಾಗಿಲ್ಲಲ್ಲ. ಬನ್ನಿ, ಗೋವಿಂದ ಗೋವಿಂದ ಅಂತ ಹೇಳಿ ಬೆಟ್ಟ ಹತ್ತಿ. ಆ ಗೋವಿಂದ ನಮ್ಮನ್ನೆಲ್ಲ ನೋಡ್ಕೊಳ್ತಾನೆ. ಎಲ್ರೂ ಸೇರಿ ಉಳಿದ ಮೆಟ್ಟಿಲುಗಳನ್ನ ಹತ್ತಿ ಕೊನೆಗೆ ದೇವಸ್ಥಾನದ ಹತ್ತಿರ ಹೋದ್ರು. ಅಮ್ಮಯ್ಯ ಬಂದಾಯ್ತು. ವೆಂಕಟೇಶ್ವರ ಸ್ವಾಮಿ, ನಿನ್ನನ್ನು ನೋಡೋದಕ್ಕೋಸ್ಕರ ನನ್ನ ಕೊಬ್ಬೆಲ್ಲಾನು ಕರಗಿಸ್ಕೊಂಡು ಬಂದಿದ್ದೀನಿ. ನನ್ನ ಪ್ರಾರ್ಥನೆನ ಕೇಳ್ಕೊ. ಎಲ್ರೂ ಸ್ವಾಮಿಯ ದರ್ಶನನ ನೋಡಿದ್ರು. ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಭಕ್ತಿಯಿಂದ ಕಿಚ್ಚಿದ್ರು. ದರ್ಶನ ಮುಗಿದ್ಮೇಲೆ ಲಡ್ಡು ಕೌಂಟರ್ ಹತ್ರ ಹೋಗಿ ಲಡ್ಡು ತಗೊಂಡ್ ಬಂದ್ರು. ತಗೋಬನ್ನು, ನಿನಗೋಸ್ಕರ ಲಡ್ಡು ತಗೊಂಡ್ ಬಂದಿದ್ದೀನಿ. ಬನ್ನು ಆ ಲಡ್ಡುನ ತಗೊಂಡು ಕಣ್ಣಲ್ಲಿ ಕಣ್ಣೀರು ತುಂಬಿಸ್ಕೊಂಡು, ಲಡ್ಡು, ಮೈ ಡಿಯರ್ ಲಡ್ಡು, ನಿನಗೋಸ್ಕರನೇ ನನ್ನ ಪ್ರಾಣನ ಒತ್ತೆ ಇಟ್ಟು ಇಷ್ಟು ದೂರ ನಾನು ಬಂದಿದ್ದು. ಹಾಗಂತ ಹೇಳಿ ಲಡ್ಡುನ ತಿಂದು, ಆಹಾ ಸ್ವರ್ಗ ಅಂದ್ರೆ ಇದೆ, ಈ ರುಚಿಯ ಮುಂದ್ಗಡೆ ನನ್ನ ಪಟ್ಟ ಕಷ್ಟ ಎಲ್ಲ ಮರ್ತೋಯ್ತು. ಹೌದ್ಕಣೋ, ಸ್ವಾಮಿ ಲಡ್ಡಲ್ಲಿ ನಿಜವಾಗ್ಲೂ ಮ್ಯಾಜಿಕ್ ಇರುತ್ತೆ. ನಾನು ಒಂದು ಲಡ್ಡು ತಿಂತೀನಿ, ಇವತ್ತೊಂದಿನ ಡೈಟಿಂಗ್ ಕ್ಯಾನ್ಸಲ್. ಹಾಗಂತ ಹೇಳಿ ಎಲ್ರೂ ಲಡ್ಡು ತಿಂದು ಫೋಟೋ ತಗೊಂಡು ಆ ದಿನ ರಾತ್ರಿ ಪುನಃ ಟ್ರೈನ್ ಹತ್ತಿ ಊರಿಗೆ ಹೊರಟ್ರು. ಮಕ್ಕಳು ಟ್ರೈನಲ್ಲಿ ಮಲ್ಕೊಂಡಿದ್ದಾಗ ಬನ್ನುಗಿಳಿ ನಿದ್ರೆಯಲ್ಲೇ, ಬೇಡ ರಕ್ತ ಪಿಂಜರಿ ಬೇಡ, ನನ್ನ ಲಡ್ಡುನ ಕೊಟ್ಬಿಡು ಬುಜ್ಜಿ, ಅದ್ ನೋಡು ರಕ್ತ ಪಿಂಜರಿ. ಅದನ್ನು ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಮಕ್ಕಳು ದಾರಿ ತಪ್ಪಿ ಹೋಗಿದ್ರು ಕೂಡ ಬುಜ್ಜಿಯ ಬುದ್ಧಿವಂತಿಕೆಯಿಂದ ಅವರೆಲ್ಲರೂ ಹೇಗೋ ಗೋವಿಂದನ ದರ್ಶನನ ಮಾಡ್ಕೊಂಡ್ರು. ಹಾಗೆ ತಿರುಪತಿ ಟ್ರಿಪ್ ಅವರಿಗೆ ಭಕ್ತಿ ಮಾತ್ರ ಅಲ್ಲ, ಮಕ್ಕಳು ಯಾವಾಗ್ಲೂ ಒಬ್ರೇ ಎಲ್ಲಿಗೂ ಹೋಗ್ಬಾರ್ದು ಅನ್ನೋ ಪಾಠನ ಕಲ್ಸ್ಕೊಟ್ಟಿತ್ತು. ಈ ಎಲ್ಲದಕ್ಕಿಂತ ಮುಖ್ಯ ಬನ್ನುಗೆ ಲಡ್ಡು ತುಂಬಾನು ಇಷ್ಟ ಆಯ್ತು. ಜಿಪಣಿ ಗುಬ್ಬಚ್ಚೆ ಕೆಲಸಗಳು, ಲೂಸಿ ಹಾಗೂ ಟೊನಿಯ ರಿಸೆಪ್ಷನ್ ತುಂಬಾನೇ ಚೆನ್ನಾಗಿ ನಡೀತು. ಆದ್ರೆ ಆ ದಿನ ರಾತ್ರಿ ಚಿಚುಕಾಗಿ ಹೇಳಿದ ಮಾತುಗಳು ಟೊನಿಯ ಮನಸ್ಸಿನಲ್ಲಿ ಬಾಣ ಚುಚ್ಚಿದ ಹಾಗೆ ಚುಚ್ಚಿತ್ತು. ಹಣ ಬಂದ ತಕ್ಷಣ ಅಹಂಕಾರ ಜಾಸ್ತಿಯಾಗಿದೆ ಅಂತ ಚಿಚು ಹೇಳಿದನ್ನ ಟೊನಿಯಿಂದ ತಡ್ಕೊಳಕ್ಕಾಗ್ಲೇ ಇಲ್ಲ. ಆ ದಿನ ರಾತ್ರಿ ಸಮಯ ರಿಸೆಪ್ಷನ್ ಮುಗಿದ್ಮೇಲೆ ಅವರಿಬ್ರು ಕೂಡ ಮನೆಗೆ ವಾಪಸ್ ಹೋದ್ರು. ಟೊನಿ ಮುಖದಲ್ಲಿ ಸ್ವಲ್ಪನೂ ಸಂತೋಷ ಇಲ್ಲ. ಆವಾಗ ಲೂಸಿ ಅವಳನ್ನ ನೋಡಿ, ಏನ್ ಟೊನಿ, ರಿಸೆಪ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ನಡೀತು, ನೀನ್ ಖುಷಿಯಾಗಿರ್ತೀಯ ಅಂತ ನೋಡಿದ್ರೆ ಬೇಜಾರಿಂದ ಇದೆಯಾ? ಆವಾಗ ಟೊನಿ ಗುಬ್ಬಚ್ಚಿ, ಹೇಗ್ ಸಂತೋಷವಾಗಿರ್ಲಿ ನಾನು? ಹಣ ಖರ್ಚು ಮಾಡದೇ ಇದ್ರೆ ಜಿಪಣಿ ಅಂತಾರೆ, ಹಣ ಖರ್ಚು ಮಾಡಿದ್ರೆ ಅಹಂಕಾರ ಅಂತ ಹೇಳ್ತಾರೆ. ಎಲ್ರೂ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಹೋಗ್ಲಿ ಅಂತ ನಾನು ಅಂದ್ಕೊಂಡ್ರೆ, ಏನಾದ್ರೂ ಬೇಕು ಅಂತ ಪ್ರೀತಿಯಿಂದ ಕೇಳಿದ್ರೆ ಅದನ್ನೇ ಅಹಂಕಾರ ಅಂತ ಹೇಳಿದ್ರೆ ಹೇಗ್ರಿ? ಇನ್ಮುಂದೆ ನಾನು ಈ ಹಣ ಎಲ್ಲ ಖರ್ಚು ಮಾಡಲ್ಲ, ಮೊದಲು ಥರ ಜಿಪಣಿಯಾಗಿನೇ ಇದ್ಬಿಡ್ತೀನಿ. ಅಯ್ಯೋ ಟೊನಿ, ಯಾರೋ ಏನೋ ಹೇಳಿದ್ರಂತ ನಮ್ಮ ಗುಣನ ನಾವ್ಯಾಕೆ ಬದಲಾಯಿಸ್ಕೊಳ್ಬೇಕು? ಆದರೆ ಟೊನಿ ಅದನ್ನು ಒಪ್ಕೊಳ್ಳಿಲ್ಲ. ಮರುದಿನ ಬೆಳಗಾಯಿತು. ಟೊನಿಯ ಹಳೆಯ ಗುಣ, ಜಿಪುಣ ಗುಣ ಹೊರಗಡೆ ಬಂತು. ಅದು ಮೊದಲಿಗಿಂತ ತುಂಬಾನು ಜಾಸ್ತಿಯಾಗಿ ಬೇರೆ ಇತ್ತು. ಲೂಸಿ ಪಾರಿವಾಳ ಆಫೀಸ್ಗೋಸ್ಕರ ರೆಡಿಯಾಗಿ ಹೊರಗಡೆ ಬಂದ. ಆವಾಗ ಪ್ಲೇಟಲ್ಲಿ ಒಂದಿಡ್ಲಿ ಸ್ವಲ್ಪ ಚಟ್ನಿ ಮಾತ್ರ ಹಾಕಿಟ್ಟಿದ್ಲು. ಏನ್ ಟೊನಿ ಇದು, ಒಂದಿಡ್ಲಿ ಇಟ್ಟಿದೀಯಾ? ನನಗೆ ಹಸ್ವಾಗ್ತಾ ಇದೆ. ಒಂದಿಡ್ಲಿ ಸಾಕು ರೀ, ಜಾಸ್ತಿ ತಗೊಳ್ಬಾರ್ದು, ಆಮೇಲೆ ವೆಯ್ಟ್ ಹಾಕ್ತೀರಾ, ಆಮೇಲೆ ಶುಗರ್ ಬರುತ್ತೆ, ಹಾಸ್ಪಿಟಲ್ ಖರ್ಚು, ಇದೆಲ್ಲ ಯಾಕೆ ಹೇಳಿ? ಒಂದಿಡ್ಲಿ ತಿಂದು ಈ ಗ್ಲಾಸ್ ನೀರು ಕುಡೀರಿ, ಆವಾಗ ಹೊಟ್ಟೆ ತುಂಬ ಹೋಗುತ್ತೆ. ಆದ್ರೆ ಟೊನಿ, ಈ ರೀತಿ ಕೆಲಸ ಮಾಡಕ್ಕೆ ನಾವೇನೋ ಬಡವರಲ್ಲ ಅಲ್ವಾ? ಹಣ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಯಾರಿಗ್ ಗೊತ್ತು? ಇರುವಾಗ್ಲೇ ತೆಗ್ದಿಟ್ಕೊಳ್ಬೇಕು. ಹಾಗೆ ಲೂಸಿ ಹಸ್ವಿಂದಾನೆ ಆಫೀಸ್ಗೆ ಹೋದ. ಈ ಕಡೆ ಟೊನಿ
ಕರೆಂಟ್ ಬಿಲ್ನ ಅರ್ಧ ಮಾಡೋದಕ್ಕೋಸ್ಕರ ಮನೇಲಿರುವ ಲೈಟ್ ಎಲ್ಲಾನು ಆಫ್ ಮಾಡಿ ಕೂತ್ಕೊಂಡಿದ್ಲು. ಸರಿ ಗಾಳಿಗೋಸ್ಕರ ಕಿಟಕಿ ಓಪನ್ ಮಾಡಿದ್ರೆ ಕಿಟಕಿ ಮೂಲಕ ಮನೆಯೊಳಗಡೆ ಧೂಳು ಬರೋದನ್ನ ನೋಡಿ ಅದನ್ನು ಕೂಡ ಮುಚ್ಕೊಂಡು ಮನೆಯೊಳಗಡೆ ಸೆಕೆ ಆಗ್ತಾ ಇದ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ ಹಾಗೇನೆ ಕೂತ್ಕೊಂಡಿದ್ಲು. ಆವಾಗ್ಲೇ ಚಿಚುಗಾಗಿ ಮನೆಯಿಂದ ಹೊರಟು ಆಟೋ ತಗೊಂಡು ಆಟೋ ಸ್ಟ್ಯಾಂಡ್ ಹತ್ರ ಬಂದ್ಲು. ಮೊನ್ನೆ ರಿಸೆಪ್ಷನ್ ನಡೆದಾಗ ಚಿಚುಕಾಗಿ ಹತ್ರ ಏನಾದ್ರೂ ಬೇಕಾ ಅಂತ ಟುನಿ ಕೇಳಿದ್ದು ಅವಳಿಗೆ ಇನ್ನೂ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಆವಾಗ ಚಿಚು ಅವಳ ಮನ್ಸಲ್ಲಿ, ಈ ಟುನಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ಇನ್ನು ಏನಾದ್ರೂ ಬೇಕಾ ಅಂತ ನನ್ನ ನೋಡಿ ಕೇಳ್ತಾಳೆ. ನನ್ನ ಗೆಳೆಯ ಲೂಸಿ ಪಾಪ, ಅವನು ಸಂಪಾದನೆ ಮಾಡೋ ಹಣನ ಇವಳು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ದಾಳ. ಗಂಡ ಹೆಂಡತಿ ಇಬ್ರನ್ನ ಹೇಗಾದ್ರೂ ಬೇರೆ ಮಾಡ್ಬೇಕು, ಆವಾಗ್ಲೇ ನನಗೆ ನೆಮ್ಮದಿ. ಹಾಗಂತ ಅಂದ್ಕೊಳ್ತಿದ್ದಾಗ ಆಫೀಸ್ ಬಸ್ ಮಿಸ್ ಆಗಿ ಆಟೋದಲ್ಲಿ ಹೋಗೋಣ ಅಂತ ಲೂಸಿ ಆಟೋ ಸ್ಟ್ಯಾಂಡ್ ಹತ್ರ ಬಂದ. ಆವಾಗ ಲೂಸಿನ ನೋಡಿದ ಚಿಚು ಇದೇ ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು, ಅರೆ ಲೂಸಿ ಬಾ, ನನ್ನ ಆಟೋದಲ್ಲಿ ಹತ್ತು, ನಾನು ಆಫೀಸ್ ಕರ್ಕೊಂಡು ಹೋಗ್ತೀನಿ. ಲೂಸಿನ ಆಟೋದಲ್ಲಿ ಹತ್ತದ. ಆವಾಗ ಚಿಚು ಈ ರೀತಿ ಹೇಳಿದ್ಲು, ಏನ್ ಲೂಸಿ ಮುಖ ಬಾಡಿ ಹೋಗಿದೆ, ಏನಾದ್ರೂ ಸಮಸ್ಯೆನಾ? ಟುನಿ ಏನಾದ್ರೂ ಹೇಳಿದ್ರಾ? ಹಾಗೆಲ್ಲ ಏನಿಲ್ಲ ಚಿಚು, ಸುಮ್ಮನೆ ಅವಳು ಹಣ ಕೊಡಿಡ್ತಿದ್ದಾಳಷ್ಟೇ. ಆವಾಗ ಚಿಚು ನಗುತ್ತಾ, ಹಣ ಕೊಡಿಡ್ತಿದ್ದಾಳ, ಅದಕ್ಕೆ ಹೆಸರು ಜಿಪ್ಪಣತನ ಅಲ್ವಾ? ಟುನಿ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಮೊನ್ನೆ ಏನು ಹೇಳಿದ್ಲು ಗೊತ್ತಾ? ನನ್ನ ಗಂಡ ತುಂಬಾ ಅಮಾಯಕ, ಅವನಿಗೆ ಬುದ್ಧಿ ಏನೂ ಇಲ್ಲ, ಹಣ ಸಂಪಾದನೆ ಮಾಡಕ್ ಮಾತ್ರ ಗೊತ್ತು. ಅವನು ನನ್ನ ಕೈ ಹಿಡಿತದಲ್ಲಿದ್ದಾನೆ, ನಾನು ಏನು ಹೇಳಿದ್ರು ಕೇಳ್ತಾನೆ ಅಂತ ಹೇಳಿದ್ಲು. ಆವಾಗ ಲೂಸಿ ಕೋಪದಿಂದ, ಏನೋ ಟುನಿ ಆ ರೀತಿ ಹೇಳಿದ್ಲಾ? ಮತ್ತೆ ನಾನ್ಯಾಕೆ ಸುಳ್ಳು ಹೇಳ್ಬೇಕು? ನೀವು ನನ್ನ ಗೆಳೆಯ ಅನ್ನೋದ್ರಿಂದ ಇಷ್ಟು ದಿನ ಹೇಳಿಲ್ಲ ಅಷ್ಟೇ. ನಿಮ್ಮ ಹೆಂಡತಿ ಹಣನ ಕೂಡಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಹಣನ ಕೂಡಿಟ್ಟು ನಿಮ್ಗೆ ಏನಾದ್ರೂ ಖರ್ಚು ಮಾಡ್ತಾರಾ? ಇಲ್ಲ ಅವ್ರಿಗೆ ಯಾರನ್ನಾದ್ರೂ ಇಷ್ಟ ಇದ್ದೋ ಅವರು ಕೊಡ್ತಾರಾ? ಹಾಗಂತ ಚಿಚು ಹೇಳಿದಾಗ ಲೂಸಿಗೆ ತುಂಬಾನು ಕೋಪ ಬಂತು. ಬೆಳಿಗ್ಗೆ ಒಂದೇ ಒಂದು ಇಡ್ಲಿ ಕೊಟ್ಟಿದ್ದೋ. ಇವಾಗ ಚಿಚು ಹೇಳಿದ ಮಾತುಗಳು ಇದೆಲ್ಲಾನು ಸೇರಿ ಟೊನಿಯ ಮೇಲೆ ಅವನಿಗೆ ಕೋಪ ತುಂಬಾನು ಹೆಚ್ಚಾಯಿತು. ಆ ದಿನ ಸಂಜೆ ಅವನು ಮನೆಗೆ ಬಂದ. ಆವಾಗ ಟೊನಿ ಮನೆಯಲ್ಲಿ ಕ್ಯಾಂಡಲ್ಸ್ಗಳನ್ನ ಕತ್ತಿಸ್ಕೊಂಡು ಇಟ್ಕೊಂಡಿದ್ಲು. ಆವಾಗ ಲೂಸಿ ಕೋಪದಿಂದ, ಏನ್ ಟೊನಿ, ಕರೆಂಟ್ ಇಲ್ವಾ? ಯಾಕೆ ಕ್ಯಾಂಡಲ್ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಕರೆಂಟ್ ಎಲ್ಲ ಇದೆ, ಆದ್ರೆ ಯೂನಿಟ್ಗೆ ಚಾರ್ಜ್ ಜಾಸ್ತಿ ಮಾಡಿದಾರೆ ಅಲ್ವಾ, ಅದಕ್ಕೆ ಕ್ಯಾಂಡಲ್ ಇಟ್ಟಿದ್ದೀನಿ. ಸ್ವಲ್ಪ ರೊಮ್ಯಾಂಟಿಕ್ ಆಗನೂ ಇರುತ್ತೆ ಅಲ್ವಾ? ರೊಮ್ಯಾಂಟಿಕ್ ಎಲ್ಲ ಏನೂ ಇಲ್ಲ, ಮರ್ಯಾದೆಗೆ ಲೈಟ್ ಹಾಕೋ. ನನ್ನ ಹಣನ ನಾನು ಖರ್ಚು ಮಾಡೋಕ್ಕೆ ಯೋಚನೆ ಮಾಡಲ್ಲ, ನಿನಗೇನಂತೆ? ನೀನು ಆ ಹಣನೆಲ್ಲ ತೆಗೆದು ಯಾರು ಕೊಡ್ತೀಯಾ? ಆವಾಗ ಟೊನಿ ಶಾಕ್ ಆಗಿ, ಏನು ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ನಮ್ಮ ಫ್ಯೂಚರ್ಗೋಸ್ಕರ ತಾನೇ ಹಣ ತೆಗೆದಿಡ್ತೀನಿ, ಆದರೆ ನೀವ್ಯಾಕೆ ಈ ರೀತಿ? ನನಗೆ ಗೊತ್ತು ನಿನ್ನ ಬಗ್ಗೆ, ಹೊರಗಡೆ ಎಲ್ಲರ ಹತ್ರನೂ ಜಂಬ ಕೊಚ್ಕೊಳ್ತಿದ್ಯಾ ಅಂತೆ, ನಾನು ನಿನ್ನ ಕೈ ಹಿಡಿತದಲ್ಲಿ ಇದ್ದೀನಾ? ಚಿಚು ಹೇಳಿದ್ಲು. ಚಿಚು ಅಕ್ಕ ಹೇಳಿದ್ರ? ಇಲ್ಲ, ಅವ್ರು ಹೇಳಿದೆಲ್ಲಾನು ಸುಳ್ಳು. ಆದ್ರೆ ಲೂಸಿ ಒಪ್ಕೊಳ್ಳಿಲ್ಲ. ಆ ದಿನ ಅವರಿಬ್ರಿಗೂ ದೊಡ್ಡ ಜಗಳಾನೇ ನಡೀತು. ಟುನಿ ಅಳುತ್ತಾನೆ ನಿದ್ರೆ ಮಾಡಿದ್ಲು. ಹೀಗೇನೆ ಕೆಲವು ದಿನಗಳು ಹೋಯ್ತು. ಲೂಸಿ ಟುನಿ ಹತ್ರ ಸರಿಯಾಗಿ ಮಾತಾಡದೇ ಇಲ್ಲ. ಆದ್ರಿಂದ ಪಾಪ ಟುನಿಗೆ ಮನಸ್ಸಿಗೆ ನೋವಾಗಿ ಕೊನೆಗೆ ಹುಷಾರಿಲ್ದೇ ಆಯ್ತು. ಒಂದಿನ ಬೆಳಗ್ಗೆ ಸಮಯ ಟುನಿ ಇದ್ದಕ್ಕಿದ್ದಂತೆ ಮೂಚೆ ಹೋಗಿ ಬಿದ್ದಾಗ ಹೆದರಿದ ಲೂಸಿ ಪಾರಿವಾಳ ಡಾಕ್ಟರ್ ಕುಹಿಗೆ ಕಾಲ್ ಮಾಡ್ದ. ಕುಹು ಡಾಕ್ಟರ್ ಟುನಿನ ಚೆಕ್ ಮಾಡಿ ಸಂತೋಷದಿಂದ ಲೂಸಿ ಹತ್ರ ಬಂದು, ಹೆದರಿಬೇಡಿ ಲೂಸಿ, ನಿಮ್ಗೆ ಒಳ್ಳೆ ಸುದ್ದಿನೇ, ನೀವು ಅಪ್ಪ ಆಗ್ತಾ ಇದ್ದೀರಾ, ನಿಮ್ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ. ಆವಾಗ ಲೂಸಿ ತುಂಬಾನು ಸಂತೋಷದಿಂದ, ಏನು, ನಾನು ಅಪ್ಪ ಆಗ್ತಾ ಇದ್ದೀನಾ? ಅಯ್ಯೋ ದೇವ್ರೆ! ಹಾಗಂತ ಹೇಳಿ ಟುನಿ ಕಣ್ಬಿಡುವ ಸಮಯದಲ್ಲಿ ಲೂಸಿ ಪ್ರೀತಿಯಿಂದ ಅವಳ ಮುಂದ್ಗಡೆ ಹೋಗಿ ನಿಂತ್ಕೊಂಡ. ಆವಾಗ ಟುನಿಗೂ ಕೂಡ ಲೂಸಿನ ನೋಡಿ ತುಂಬಾನು ಸಂತೋಷ ಆಯಿತು. ಆವಾಗ ಲೂಸಿಗೆ ಒಂದು ವಿಷಯ ಅರ್ಥ ಆಯಿತು. ಹೊಟ್ಟೆಲಿರುವ ಮಗುಗೋಸ್ಕರನೂ ಅವನಿಗೋಸ್ಕರನೂನೇ ಟುನಿ ಈ ರೀತಿ ಹಣನ ಖರ್ಚು ಮಾಡದೇ ಇರೋದು ಅನ್ನೋದು. ಟುನಿ, ಸಾರಿ, ನೀನು ಫ್ಯೂಚರ್ಗೋಸ್ಕರನೇ ಎಲ್ಲಾನು ಕೂಡಿಡ್ತಾ ಇದೀಯಾ, ಆದರೆ ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಚಿಚು ಮಾತು ಕೇಳಿ ನಿನ್ನ ಮೇಲೆ ಕೋಪ ಮಾಡ್ಕೊಂಡೆ. ಪರವಾಗಿಲ್ಲ ರೀ, ಇವಾಗ್ಲಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ವಾ? ಚಿಚು ಮೇಲೆ ಲೂಸಿಗೆ ತುಂಬಾನು ಕೋಪ ಬಂತು. ತಕ್ಷಣ ಅವನು ಚಿಚು ಕಾಗೆಗೆ ಕಾಲ್ ಮಾಡಿ, ಇನ್ನೊಂದ್ಸಲ ನನ್ನ ಕುಟುಂಬದ ವಿಷಯದಲ್ಲಿ ತಲೆ ಹಾಕಿದ್ರೆ ಆಮೇಲೆ ಅಷ್ಟೇ ಹಾಗಂತ ಬೆದರಿಸ್ತಾ. ಚಿಚುಕಾಗೆ ಹೆದರ್ಕೊಂಡು ಫೋನ್ನ ಕಟ್ ಮಾಡಿದ್ಲು. ಈ ವಿಷಯ ತಿಳ್ಕೊಂಡು ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ಕೂಡ ಹಣ್ಣು ತಿಂಡಿ ಎಲ್ಲಾನು ತಗೊಂಡು ಟುನಿಯ ನೋಡಕ್ಕೆ ಬಂದ್ರು. ಆವಾಗ ಟುನಿ ತುಂಬಾನು ಸುಸ್ತಾಗಿದ್ಲು. ಅವಳನ್ನ ನೋಡಿ ಮಹಿಹದ್ದು, ಅಯ್ಯೋ ಏನ್ ಟುನಿ ಹೀಗಾಗ್ಬಿಟ್ಟಿದೀಯಾ? ಮೊನ್ನೆ ಮದುವೆ ರಿಸೆಪ್ಷನಲ್ಲಿ ನೋಡಕ್ಕೆ ಎಷ್ಟು ಅಂದವಾಗಿದ್ದೆ, ಇವತ್ ನೋಡು ಎಷ್ಟು ಸುಸ್ತಾಗಿದ್ಯಾ ಅಂತ. ಸರಿಯಾಗಿ ಊಟನೂ ಮಾಡೋದಿಲ್ವಾ? ಹೌದು ಮಹಿಯವರೇ, ಮೊನ್ನೆ ಶಾಪಿಂಗ್ ಮಾಲಲ್ಲಿ ನೋಡಿದಾಗ ಕೂಡ ಇಷ್ಟೇ ಡಲ್ ಆಗಿದ್ಲು. ಪಾಪ ಆ ಲೂಸಿ ಚಿಚು ಮಾತು ಕೇಳ್ಕೊಂಡು ಇವಳತ್ರ ಜಗಳ ಮಾಡಿದ್ರಲ್ವಾ, ಅದಕ್ಕೆ ಈ ರೀತಿ ಆಗಿದ್ದಾಳೆ. ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ಇವಳು. ಆವಾಗ ಮಹಿ ಕೋಪದಿಂದ, ಏನೋ ಆ ಚಿಚುಗೆ ಗೆಳೆಯನ ಕುಟುಂಬನ ನಾಶ ಮಾಡೋದೇ ದೊಡ್ಡ ಕೆಲ್ಸನಾ? ಎಷ್ಟು ಅಹಂಕಾರ ಅವಳಿಗೆ. ಆದ್ರೆ ಈ ಲೂಸಿಗೆ ಬುದ್ಧಿ ಇಲ್ವಾ? ಅವಳು ಹೇಳಿದ್ರೆ ಹೆಂಡತಿ ಜೊತೆ ಜಗಳ ಮಾಡ್ತಾನಾ? ಪಾಪ ಟುನಿ,
ಹೊಟ್ಟೆಲಿ ಮಗು ಇದೆ ಅನ್ನೋ ವಿಷಯ ಕೂಡ ಗೊತ್ತಿಲ್ಲದೆ ತುಂಬಾನು ಬೇಜಾರು ಮಾಡ್ಕೊಂಡೇ ಇದ್ದಿರ್ಬೋದು. ಪರವಾಗಿಲ್ಲ ಬಿಡಿ, ಇವಾಗ ಲೂಸಿ ಎಲ್ಲಾನು ಅರ್ಥ ಮಾಡ್ಕೊಂಡ್ರಲ್ವಾ? ಇಲ್ಲಿ ನೋಡ್ತೂನಿ, ಇವತ್ತಿಂದ ನೀನೊಬ್ಳಲ್ಲ, ನಿನ್ನ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ. ನೀನು ಇವಾಗ ಇಬ್ರಾಗಿದ್ಯಾ, ಸರಿಯಾಗಿ ಊಟ ಮಾಡಬೇಕು. ಯಾವಾಗಲೂ ಜಿಪಣತನ ಮಾತ್ರ ಇದ್ರಲ್ಲಿ ತೋರಿಸ್ಬೇಡ. ಹೌದು ಟೋನಿ, ಇಬ್ರು ಅಂದಮೇಲೆ ತುಂಬ ಹಸುವಾಗುತ್ತೆ. ಇಬ್ರಿಗೂ ಸೇರಿಸಿ ಆರೋಗ್ಯವಾದ ಆಹಾರನ ತಗೊಳ್ಬೇಕು. ಇವಾಗ ಜಿಪಣತನ ಮಾಡಿದ್ರೆ ಆಮೇಲೆ ಹೊಟ್ಟೆಲಿ ಬೆಳೆಯುವ ಮಗುಗೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಾತು ಕೇಳಿ ಸರಿಯಾಗಿ ಊಟ ಮಾಡೋ. ಹೌದು ಟೋನಿ, ತುಂಬ ಸುಸ್ತಾಗಿದೆಯಾ? ಹಣ್ಣು ತಿಂಡಿ ತಗೊಂಡು ಬಂದಿದ್ದೀವಿ, ತಿನ್ನು. ನಿನಗೆ ಅಡುಗೆ ಮಾಡೋಕ್ಕಾಗಲ್ಲ, ಸುಸ್ತಾಗಿದೆ ಅಂದರೆ ನನಗೊಂದು ಫೋನ್ ಮಾಡು, ದಿನ ನಾನು ಊಟ ಮಾಡಿ ತಗೊಂಡು ಬರ್ತೀನಿ. ಆವಾಗ ಟೋನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ತುಂಬ ಥ್ಯಾಂಕ್ಸ್ ಚೋಟು, ನಿಮ್ಮಂಥವರು ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ನಾನು ಅದೃಷ್ಟ ಮಾಡಿರಬೇಕು. ಅದರಲ್ಲಿ ಏನಿದೆ ಅಮ್ಮ, ಎಲ್ಲರೂ ಒಂದೇ ಊರಿನವರು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದು ಬೇಡವಾ? ಸರಿ, ಇವಾಗ ನಾವು ಹೊರಡ್ತೀವಿ. ಹಾಗಂತ ಹೇಳಿ ಇಬ್ರು ಅಲ್ಲಿಂದ ಹೋದ್ರು. ಟುನಿ ಸಂತೋಷವಾಗಿದ್ಲು. ಆದ್ರೆ ಅದರ ಜೊತೆಗೆ ಅವಳಿಗೆ ಒಂದು ಟೆನ್ಷನ್ ಕೂಡ ಬಂತು. ಮಗು ಹುಡ್ತಾ ಇದೆ, ಹಾಗಾದ್ರೆ ಖರ್ಚು? ಲೂಸಿ ಪಾರಿವಾಳ ಆಫೀಸ್ಗೆ ಹೋದ್ಮೇಲೆ ಟೋನಿ ಒಂದು ಹಳೆ ನೋಟ್ಬುಕ್ ಹಾಗೂ ಪೆನ್ ತಗೊಂಡು ಕೂತ್ಕೊಂಡಿದ್ಲು. ಇವಾಗ ಅವಳ ಮುಖ ತುಂಬಾನೇ ಸೀರಿಯಸ್ ಆಗಿತ್ತು. ಅವಳು ಆ ಬುಕ್ಕಲ್ಲಿ ಒಂದು ಲೆಕ್ಕ ಹಾಕ್ತಾ ಇದ್ಲು. ಹೌದು, ನನಗೆ ಹುಟ್ಟೋದು ಹೆಣ್ಣ ಗಂಡ? ಹಾಗಂತ ಹೇಳಿ ಒಂದು ಪೇಜಲ್ಲಿ ಹೆಣ್ಣು, ಒಂದು ಪೇಜಲ್ಲಿ ಗಂಡು ಅಂತ ಬರದ್ಲು. ಒಂದ್ ವೇಳೆ ನನಗೆ ಗಂಡು ಮಗು ಹುಟ್ಟಿದ್ರೆ ಅವನಿಗೆ ಡೈಪರ್ ತಗೊಳ್ಬೇಕು, ಗೊಂಬೆ ತಗೊಳ್ಬೇಕು, ಆಮೇಲೆ ಸ್ಕೂಲಿಗೆ ಸೇರಿಸಿದ್ರೆ LKGಗೆ 1 ಲಕ್ಷ ರೂಪಾಯಿ ಫೀಸ್ ತಗೊಳ್ತಾ ಇದ್ದಾರೆ. ಬೆಳೆದ ಮೇಲೆ ಕಾಲೇಜ್ ಫೀಸು, ಆಮೇಲೆ ಮೊಬೈಲ್ ಬೇಕು ಅಂತಾನೆ, ಆಮೇಲೆ ಬೈಕ್ ಬೇಕು ಅಂತಾನೆ, ಪೆಟ್ರೋಲ್ಗೆ ಖರ್ಚು, ಮದುವೆ ಮಾಡಿಡ್ಬೇಕು, ಅದಕ್ಕೆ ಕೋಟಿಗಟ್ಲೆ ಖರ್ಚಾಗುತ್ತೆ. ಅಯ್ಯೋ ದೇವ್ರೆ, ಗಂಡ್ಮಗು ಹುಟ್ಟಿದ್ರೆ ನನ್ನ ಆಸ್ತಿನೆಲ್ಲ ನಾನು ಮಾರ್ಕೊಳ್ಬೇಕೋ ಏನೋ. ಹಾಗಂತ ಹೇಳಿ ಇನ್ನೊಂದು ಪೇಜಲ್ಲಿ ಹೆಣ್ಣು ನೋಡಿ, ಇವಾಗ ಗಂಡ್ಮಗು ಹುಟ್ಲಿಲ್ಲ, ಹೆಣ್ಮಗು ಹುಟ್ಟಿದ್ರೆ ಖರ್ಚು ಕಡಿಮೆ ಆಗುತ್ತಾ? ಇವಾಗೆಲ್ಲ ಹೆಣ್ಮಕ್ಳೇ ಹಣ ಖರ್ಚು ಜಾಸ್ತಿ ಮಾಡೋದು. ಹೆಣ್ಮಗು ಹುಟ್ಟಿದ್ರೆ ಅವಳಿಗೆ ಬಟ್ಟೆ, ಗೊಂಬೆ, ಡೈಪರ್, ಅದು ಅಲ್ಲದೆ ಚಿನ್ನದಲೆ ಕಿವಿಯೋಲೆ, ಆಮೇಲೆ ಕಾಲಿಗೆ ಕಾಲ್ಗೆಜ್ಜೆ, ಇದೆಲ್ಲ ತಗೊಳ್ಬೇಕು. ನಾಳೆ ಆಸ್ ಯೂಶುವಲ್ ಅವಳಿಗೂ ಸ್ಕೂಲ್ ಖರ್ಚು, ಕಾಲೇಜ್ ಖರ್ಚು, ಮದುವೆ ಮಾಡಿ ಕೊಡ್ಬೇಕು, ಚಿನ್ನ ಹಾಕ್ಬೇಕು. ಚಿನ್ನದ ರೇಟು ಆಕಾಶಕ್ಕೆ ಮುಟ್ಟಿದೆ. ಅಯ್ಯೋ, ಹೆಣ್ಮಗು ಹುಟ್ಟಿದ್ರೆ ನಾನು ಬೀದಿಗೆ ಬರ್ಬೇಕಾಗುತ್ತೆ. ಹಾಗಂತ ಅಂದ್ಕೊಂಡು ಟೋನಿ ಯೋಚನೆ ಮಾಡ್ತಾ ಇದ್ಲು. ಪುಸ್ತಕದಲ್ಲಿರುವ ಲೆಕ್ಕ ನೋಡಿದ್ರೆ ಅವಳಿಗೆ ಮೂಚೆ ಹೋಗೋ ಪರಿಸ್ಥಿತಿ ಬಂತು. ಎಲ್ಲಾನು ಲಕ್ಷ, ಕೋಟಿ ಅಂತ ಬರ್ದಿತ್ತು. ಸಂಜೆ ಸಮಯ ಲೂಸಿ ಪಾರಿವಾಳ ಮನೆಗ್ ಬಂದ. ಆವಾಗ ಟೋನಿಗೂ ಬಚ್ಚಿ ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ಲು. ಏನ್ ಟೋನಿ, ಯಾಕೆ ಬೇಜಾರಿಂದ ಇದ್ಯಾ? ಪುನಃ ಹುಷಾರಿಲ್ವಾ? ಆವಾಗ ಟೋನಿ ಆ ಬುಕ್ ತೋರಿಸಿ, ನೋಡಿದ್ರ ಇಲ್ಲಿ ನಾನು ಲೆಕ್ಕ ಮಾಡ್ದೆ, ಗಂಡ್ಮಗು ಹುಟ್ಟಿದ್ರೆ ಬೈಕ್ ಕೇಳುತ್ತೆ, ಹೆಣ್ಮಗು ಹುಟ್ಟಿದ್ರೆ ಬಂಗಾರ ಕೇಳುತ್ತೆ, ಎಲ್ಲದಕ್ಕೂ ಲಕ್ಷದಿಂದ ಕೋಟಿಗಟ್ಲೆ ಖರ್ಚಾಗುತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಆವಾಗ ಲೂಸಿ ಆ ಪುಸ್ತಕದಲ್ಲಿ ಬರ್ದಿಟ್ಟಿರುವ ಲೆಕ್ಕನ ನೋಡಿ ಅವನು ಜೋರಾಗಿ ನಗಡ್ತಾ ಇದ್ದ. ಆವಾಗ ಲೂಸಿ ಟೋನಿ ಹತ್ರ, ಅಯ್ಯೋ ಟೋನಿ, ನೀನಿದ್ಯಲ್ಲ, ಮಗು ಇನ್ನು ಹುಟ್ಲೇ ಇಲ್ಲ, ಅಷ್ಟರಲ್ಲಿ ಗಂಡ್ಮಗು, ಹೆಣ್ಮಗು, ಬೈಕು, ಬಂಗಾರ, ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯಾ? ಆ ದೇವ್ರು ನಮಗೆ ಮಗು ಕೊಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ತಕ್ಕ ಧೈರ್ಯನೂ ಕೊಡ್ತಾನೆ. ಇಬ್ರು ಕಷ್ಟಪಟ್ಟು ದುಡಿಯೋಣ, ಮಗುಗೋಸ್ಕರ ಕೂಡಿಡೋಣ, ಉಳಿದಿದೆಲ್ಲ ಆ ದೇವ್ರ ಕೈಯಲ್ಲಿದೆ, ನೀನು ಬೇಜಾರ್ ಮಾಡ್ಕೊಳ್ಬೇಡ. ಹಾಗೆ ಲೂಸಿ ಹೇಳಿದ್ದು ಟೋನಿಗೆ ಸ್ವಲ್ಪ ಧೈರ್ಯ ಕೊಟ್ಟ ಹಾಗೆ ಇತ್ತು. ಹೌದಲ್ವಾ, ದೇವ್ರಿದ್ದಾನೆ, ಅವ್ನು ನೋಡ್ಕೊಳ್ತಾನೆ ಹಾಗಂತ ಅಂದ್ಕೊಂಡ್ಲು. ಟೋನಿ ಇವಾಗ ಗರ್ಭಿಣಿಯಾಗಿದ್ದಾಳೆ ಸರಿ, ಆದ್ರೆ ಅವಳಿಗೆ ನಿಜವಾಗ್ಲೂ ಹುಟ್ಟೋ ಮಗು ಯಾವ್ದು? ಬೈಕ್ ಕೇಳುವ ಗಂಡ್ಮಗುನ, ಬಂಗಾರ ಕೇಳುವ ಹೆಣ್ಮಗುನ? ಟೋನಿ ಹೀಗೇನೆ ಇರ್ತಾಳ, ಇಲ್ಲ ಡೆಲಿವರಿ ಸಮಯದಲ್ಲಿ ಅವಳ ಜಿಪಣತನನ ತೋರಿಸಿ ಏನಾದ್ರೂ ಸಮಸ್ಯೆ ಮಾಡ್ತಾಳ? ಲೂಸಿ ತನ್ನ ಜಿಪಣಿ ಹೆಂಡತಿನ ಹೇಗೆ ಹ್ಯಾಂಡಲ್ ಮಾಡ್ತಾನೆ? ಸರಿ, ಮೊದಲು ಟೋನಿಗೆ ಹೆಣ್ಮಗು ಹುಟ್ಟುತ್ತಾ ಗಂಡ್ಮಗು ಹುಟ್ಟುತ್ತಾ ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಪಾರ್ಟ್ 4 ಅಲ್ಲಿ ಬರುತ್ತೆ.